ಮನಸ್ಸು ಅನ್ನೋದು ನೆನಪುಗಳ ಭಂಡಾರ. ಆ ನೆನಪುಗಳ ಮೆಲಕುಗಳೇ ಬದುಕಿನ ಸಾರ. ನಾವಿಂದು ಬದುಕಿರೋದು ಪ್ರಸಕ್ತ ಜನ್ಮ, ಆದ್ರೆ ಗತ ಜನ್ಮಗಳಲ್ಲೂ ನಾವು ಬದುಕಿದ್ವಿ ಅನ್ನೋದಾಗ್ಲಿ, ನಮ್ಮದಲ್ಲದ ಅನ್ಯ ಆತ್ಮಗಳು ನಮ್ಮ ದೇಹದಲ್ಲಿದ್ದಾವೆ ಅನ್ನೋದಾಗ್ಲಿ ನಮಗ್ ಗೊತ್ತಿದೆಯಾ? ಹಾಗೆ ಇರ್ಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಅನ್ನೋದು ಕೆಲವರ ಪ್ರವರ. ಆದ್ರೆ ಈ ಎಲ್ಲ ಅಸಾಧ್ಯಗಳನ್ನ ಸಾಧ್ಯವಾಗಿಸಿ ಹೊಸದೊಂದು ಜ್ಞಾನವನ್ನ ಕೊಡುತ್ತೆ ನಮ್ಮಿ ಜನ್ಮಾಂತರ. ಇದು ಸುಪ್ತ ಮನಸ್ಸು ಜಾಗೃತಗೊಳ್ಳುವ ಹೊತ್ತು. ಇಲ್ಲಿ ಅನಾವರಣಗೊಳ್ಳುತ್ತೆ ನಮ್ಮ ಜಾಗೃತ ಮನಸ್ಸು ಕಂಡಿರದ ವಿಸ್ಮಯ ಜಗತ್ತು. ದೇಹದ ಅಣು ಅಣುವಿನಲ್ಲೂ ಸುಪ್ತ ಮನಸ್ಸಿನ ಸಂಚಾರ, ಅಲ್ಲಿ ದುರಾತ್ಮಗಳಿಗೆ ಸಂಚಕಾರ, ಆ ಮೂಲಕ ವ್ಯಕ್ತಿಯ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಇಂದಿನ ಸಂಚಿಕೆಯಲ್ಲಿ ಅಂತಹ ವಿಶೇಷ ಅನುಭವ ಪಡೆಯಲಿದ್ದಾರೆ ಡಾಕ್ಟರ್ ದಯಾನಂದ ಸಾಗರ್. ಇವತ್ತಿನ ನಮ್ಮ ಜನ್ಮಾಂತರದ ಅತಿಥಿ ಡಾಕ್ಟರ್ ದಯಾನಂದ ಸಾಗರ್. ತುಮಕೂರು ಜಿಲ್ಲೆ ತಿಪಟೂರು ಮೂಲದವರಾದ ಇವರು ಮೂಳೆ ತಜ್ಞರಾಗಿ ಪ್ರಸ್ತುತ ದುಬೈನಲ್ಲಿ ವೈದ್ಯ ವೃತ್ತಿ ನಿರ್ವಹಿಸುತ್ತಿದ್ದಾರೆ. ದೈಹಿಕ ಮತ್ತು ಮಾನಸಿಕವಾಗಿ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವ ಡಾಕ್ಟರ್ ದಯಾನಂದ ಸಾಗರ್ ಪ್ರೇತಾತ್ಮಗಳು ಮತ್ತು ಗತಜನ್ಮವನ್ನು ಸಮರ್ಥಿಸುವ ವೈದ್ಯಲೋಕ ಅಲ್ಲಗಳೆಯುವಂತಹ ಜನ್ಮಾಂತರ ಕಾರ್ಯಕ್ರಮಕ್ಕೆ ಬಂದಿರೋದೇ ವಿಶೇಷ. ಅವರಿಗೆ ಇದರಲ್ಲಿ ನಂಬಿಕೆ ಬಂದಿದ್ದಾದರೂ ಹೇಗೆ? ನಾರ್ಮಲ್ ಆಗಿ ಮೆಡಿಕಲ್ ಪೀಪಲ್ ಇದನ್ನೆಲ್ಲ ಬಿಲೀವ್ ಮಾಡೋದಾಗಲಿ, ನಂಬೋದು, ಇದನ್ನೆಲ್ಲ ಟ್ರೈ ಮಾಡೋಣ ಅಂತ ಅನ್ಸೋದು, ಓಪನ್ ಮೈಂಡು ವಿತ್ ಡ್ಯೂ ಅಪಾಲಜೀಸ್ ಇರೋದಿಲ್ಲ. ಹೌ ಡಿಡ್ ಯು ಗಾಟ್ ಇನ್ ಟು ದಿಸ್? ಅಂದರೆ ಹೌ ಡಿಡ್ ಯು ಥಾಟ್ ದಟ್ ಇದು ಹೆಲ್ಪ್ ಆಗ್ಬೋದು ನಿಮಗೆ ಅಂತ ಹೆಂಗೆ ಅನ್ನಿಸ್ತು? ವೆಲ್, ಟು ಬಿ ಹಾನೆಸ್ಟ್ ವಿತ್ ಯು, ಒಂದು 6 ತಿಂಗಳಿಗೆ ಮುಂಚೆ ಇದೇ ನಾನು ಜನ್ಮಾಂತರ ಅನ್ನೋದೊಂದು ಇದೆ ಅಂತಲೇ ಕೂಡ ನನಗೆ ಅನ್ಸಿರ್ಲಿಲ್ಲ. ಯಾಕೆಂದರೆ ಅದ್ರ ಬಗ್ಗೆ ಬಿಲೀಫ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೈಂಟಿಫಿಕಲಿ ಇಟ್ ಈಸ್ ನಾಟ್ ಪ್ರೂವನ್. ಹೌದು, ಆ ಥರ ನಮ್ಗೊಂದು ಪಾಸ್ಟ್ ಲೈಫ್ ಇದೆ, ಒಂದೇ ಆತ್ಮ ಹಿಂಗೆ ಸಂಚರಿಸುತ್ತೆ, ಅದು ಇದು ಅದೆಲ್ಲ ಬುಕ್ಕಲ್ಲಿ ನಾನು ಓದಿದ್ದೆ. ಎಲ್ಲರೂ ಬುಕ್ಕಲ್ಲಿ ಒಂದೊಂದು ಬರೀತಾರೆ, ಆ ಥರ ಅಂತ ಒಂದು ಒಪಿನಿಯನ್ ಇತ್ತು. ಇದಾದಮೇಲೆ ನಮ್ಮ ತಂಗಿ ಇಲ್ಲಿ ಬಂದು ತಮ್ಮ ಹತ್ರ ಕೋರ್ಸ್ ತೊಗೊಂಡು, ಅದಾದಮೇಲೆ ನಮ್ಮ ಪೇರೆಂಟ್ಸ್ನ ಕರ್ಕೊಂಡ್ಬಂದು ಅವರು ಈ ಕೋರ್ಸ್ ಎಲ್ಲ ಮಾಡಿದ್ಮೇಲೆ ದೇ ಹ್ಯಾಡ್ ಸೋ ಮೆನಿ ಪ್ರಾಬ್ಲಮ್. ನೀ ಜಾಯಿಂಟ್ ಪೇಯ್ನ್, ಬ್ಯಾಕ್ ಪೇಯ್ನ್ ಆ ಥರ ಎಲ್ಲ ಇದ್ದರು. ಆ ಥರ ತೊಂದರೆಗೆಲ್ಲ ಅವ್ರು ಮಾತ್ರೆಲ್ಲ ತೊಗೊಂಡು ನೋಡಿದ್ರು, ಬೆಲ್ಟೆಲ್ಲ ಹಾಕ್ಕೊಂಡು ನೋಡಿದ್ರು, ಕಮ್ಮಿ ಆಗಿರಲಿಲ್ಲ. ಯಾವಾಗ ಈ ರೀಕಿ ಇದೆಲ್ಲ ಶುರು ಮಾಡಿದ್ರು, ದೇ ಫೆಲ್ಟ್ ವೆರಿ ವೆರಿ ಹ್ಯಾಪಿ ವಿತೌಟ್ ಎನಿ ಟ್ರೀಟ್ಮೆಂಟ್. ಜಸ್ಟ್ ಬೈ ಡೂಯಿಂಗ್ ದಿಸ್ ದೇ ಆರ್ ವೆರಿ ಹ್ಯಾಪಿ, ಎನರ್ಜೆಟಿಕ್ ಆ್ಯಂಡ್ ಡೂಯಿಂಗ್ ಎವ್ರಿಥಿಂಗ್. ಅಂದರೆ ಆ ನೋವೆಲ್ಲ ಹೋಯಿತು? ನೋವೆಲ್ಲ ಹೋಯಿತು. ಹಂಗಾಗ್ಬಿಟ್ಟು ಅದ್ರ ಜೊತೆಗೆ ನನ್ನ ವೈಫಿಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವಳಿಗೆ ಹೊಟ್ಟೆ ನೋವು ಬರೋದು, ಮತ್ತು ತುಂಬಾ ಬ್ಲೀಡಿಂಗ್ ಆಗೋದು, ಮೆನ್ಸಸ್ ಟೈಮಲ್ಲಿ ಈ ಥರ ಎಲ್ಲ ಇತ್ತು. ನನಗಿನ ಜಾಸ್ತಿ ಇಂಪ್ರೆಸ್ ಆಗಿದ್ದು ನನ್ನ ವೈಫು. ಏನಾದರೂ ಆಗಲಿ ನಾವು ಆ್ಯಂಡ್ ಶಿ ಆಲ್ಸೋ ಇಸ್ ಎ ಡಾಕ್ಟರ್. ಐ ಥಿಂಕ್ ಆ ಕೇಸ್ ನಂಗೆ ಜ್ಞಾಪಕ ಇದೆ. ಕಸ್ತೂರಿ ವಾಹಿನಿ ಮುಖಾಂತರ ಅದನ್ನ ಪ್ರೆಸೆಂಟ್ ಮಾಡಿದ್ವಿ. ಅದಾದಮೇಲೆ ಫಸ್ಟ್ ಸೈಕಲ್ಲೇ ಆಲ್ಮೋಸ್ಟ್ 3 ಇಂಜೆಕ್ಷನ್ ಕೊಡ್ತಾ ಇರೋಂಥ ಆ ಕಡೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಫಸ್ಟ್ ಸೈಕಲಿಂದಾನೇ ಶಿ ವಾಸ್ ಪರ್ಫೆಕ್ಟ್ಲಿ ಓಕೆ. ಬ್ಲೀಡಿಂಗ್ 7-8 ಡೇಸ್ ಎಲ್ಲ ಇದ್ದಿದ್ದು ಜಸ್ಟ್ 3-4 ಡೇಸ್ ನಾರ್ಮಲ್ ಬ್ಲೀಡಿಂಗ್, ನಾರ್ಮಲ್ ಡಿಸ್ಕಂಫರ್ಟ್, ಆ ಥರದ್ದು ಆ ಸ್ಟೇಜಿಗೆ ಬಂದು ಅದು ನನ್ನ ಮನಸ್ಸಲ್ಲಿತ್ತು. ಇದು ಇಷ್ಟು ನನ್ನ ಜೊತೆ ಇರೋಳಿಗೆ ಒಬ್ಳಿಗೆ ಇಷ್ಟು ಎಫೆಕ್ಟಿವ್ ಆಗಿದ್ರೆ ನಾನು ಯಾಕೆ ಟ್ರೈ ಮಾಡಬಹುದು? ಅಂದರೆ ಅಲ್ಟಿಮೇಟ್ಲಿ ಇವಾಗ ಸರ್ಜರಿ ಇಲ್ಲದೆ ಶಿ ಈಸ್ ಹೆಲ್ತಿ ಆ್ಯಂಡ್ ಹ್ಯಾಪಿ. ಶಿ ಈಸ್ ವೆರಿ ಹೆಲ್ತಿ, ಐ ಆಮ್ ವೆರಿ ಹ್ಯಾಪಿ. ವಂಡರ್ಫುಲ್. ಕೆಲವು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ವೈದ್ಯಲೋಕ ನಿರುತ್ತರವಾಗಿ ಬಿಡ್ತದೆ ಅನ್ನುವುದಕ್ಕೆ ಡಾಕ್ಟರ್ ದಯಾನಂದ ಸಾಗರ್ ಒಂದು ನಿದರ್ಶನ. ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಗತಜನ್ಮ ಮತ್ತು ಪ್ರೇತಾತ್ಮಗಳು ಕಾರಣವಾಗಿರ್ತವೆ ಅನ್ನೋದನ್ನ ಒಪ್ಪಲೇಬೇಕಾದ ಸಂದರ್ಭವಿದು. ಸ್ವತಃ ವೈದ್ಯರಾಗಿರುವ ಡಾಕ್ಟರ್ ದಯಾನಂದ ಸಾಗರ್ ಅವರು ತಮ್ಮ ಅನಾರೋಗ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗದೆ ದೇವರು, ದೆವ್ವ ಮತ್ತು ಜನ್ಮ ರಹಸ್ಯವೆನ್ನುವ ತರ್ಕಕ್ಕೆ ನಿಲುಕದ ಚಿಕಿತ್ಸೆಗೆ ಮೊರೆ ಹೋಗಿರುವುದು ಗಮನಾರ್ಹ ಅಂಶ. ಬೇಸಿಕಲಿ ಏನೇನು ಸಮಸ್ಯೆಗಳಿದೆ? ನನಗೆ ಸುಮಾರು 12 ವರ್ಷ ಆಯಿತು. ಇದು ಆ್ಯಕ್ಚುಲಿ ರೈಟ್ ಇಯರ್ಲಿ ಶುರುವಾಗಿದ್ದು. ಫಸ್ಟ್ ಕಿವಿ ಒಂಥರ ಕುಯ್ ಸೌಂಡ್ ಶುರುವಾಯಿತು. ಅದಾದಮೇಲೆ ಎಷ್ಟೋ ಡಾಕ್ಟ್ರಿಗೆ ತೋರಿಸ್ದೆ, ENT ಸ್ಪೆಷಲಿಸ್ಟ್ಗೆ. ಅವ್ರು ಹೇಳಿದ್ರು ಮೋಸ್ಟ್ಲಿ ವ್ಯಾಕ್ಸ್ ಕಟ್ಕೊಂಡಿರ್ಬೋದು, ಅದು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಿರಿಂಜಿಂಗ್ ಎಲ್ಲ ಮಾಡಿದ್ರು, ಇಯರ್ ಡ್ರಾಪ್ಸ್ ಎಲ್ಲ ಕೊಟ್ಟರು, ಎಲ್ಲ ಆಗ್ತದೆ. ಅದಾಗ್ತಾ ಅದು ಜಾಸ್ತಿ ಆಗ್ತಾನೆ ಬರ್ತಾಯಿತ್ತು. ಏನಾದರೂ ಲೌಡ್ ಸೌಂಡ್ ಕೇಳಿದ್ರೆ ಒಂಥರ ಪಟ್ರ್ ಸೌಂಡ್, ಒಂಥರ ಏನಾರ ಕ್ರ್ಯಾಕ್ಲಿಂಗ್ ಸೌಂಡ್ ಥರ ಬರೋದು, ಈ ಥರ ಆಯಿತು. ಅದು ಜಾಸ್ತಿ ಆಗ್ತಾನೆ ಬಂತು. ಮತ್ತು ಈ ಕಿವಿಗಿರೋ ಈ ಸೌಂಡು ಜಾಸ್ತಿ ಆಗ್ತಾ ಬರ್ತಾಯಿದೆ. ಈಗ
ಫಸ್ಟ್ ರೈಟ್ ಇಯರ್ ಶುರುವಾಯಿತು, ಈಗ ಆಲ್ಮೋಸ್ಟ್ ಒಂದು 3-4 ವರ್ಷ ಆಯಿತು ಲೆಫ್ಟ್ ಇಯರ್ಗೂ ಶುರುವಾಗಿದೆ. ಎರಡು ಕಿವಿಲಿ ಎರಡು ರಿಂಗಿಂಗ್ ನಾಯ್ಸ್. ರಿಂಗಿಂಗ್ ಸೌಂಡ್ ಕುಯ್ ಅಂತ ಕಾನ್ಸ್ಟೆಂಟ್ ಆಗಿ 24 hours ವೇರ್ ಎವರ್ ಯು ಆರ್ ಆ ಸೌಂಡ್ ಇದ್ದೇ ಇರುತ್ತೆ. ಎರಡನೇದು ನನಗೆ ಮೂಗು 2 ಬ್ಲಾಕ್ ಆಗ್ತಾ ಇರುತ್ತೆ, ಎಸ್ಪೆಷಲಿ ನೈಟ್ ಟೈಮ್ ಉಸಿರಾಡೋಕ್ಕೆ ಆಗಲ್ಲ. ಹಂಗಾಗಿ ಆಲ್ಮೋಸ್ಟ್ ಡೈಲಿ ನೈಟ್ ಈ ನೇಸಲ್ ಸೆಲೈನ್ ಡ್ರಾಪ್ಸ್ ಹಾಕ್ಕೊಂಡು ಸ್ವಲ್ಪ ಕ್ಲಿಯರ್ ಆಗುತ್ತೆ, ಆಮೇಲೆ ಮಲಗ್ತೀನಿ. ಮಲಗಿದ್ರೂ ಸಹ ಗೊರಕೆ ಹೊಡಿತೀನಿ ಬ್ಲಾಕ್ ಆಗೋದ್ರಿಂದಾಗಿ. ಮತ್ತು ಸರ್ಜರಿ ಅಡ್ವೈಸ್ ಮಾಡಿದ್ರು, ಡಾಕ್ಟ್ರೇ ಹೇಳ್ತಾರೆ ಸರ್ಜರಿ ಮಾಡಿದ್ರೆ ಸಹ 100% ಗ್ಯಾರಂಟಿ ಇಲ್ಲ ಮತ್ತೆ ಬರ್ಬೋದು ಅಂತ. ಅದೀಗಂತೂ ತುಂಬಾ ಸಹಿಸ್ಕೊಳಕ್ಕಾಗ್ತಾಯಿಲ್ಲ, ತುಂಬಾ ಜಾಸ್ತಿ ಆಯಿತು. ಮತ್ತು ಈಗ ಲಾಸ್ಟ್ 6-7 ಮಂತ್ಸಿಂದಾಗಿ ಬೆಳಗ್ಗೆ ಎದ್ದು ಮೂಗು ಸೀಟಿದ್ರೆ ಬ್ಲಡ್ ಬರ್ತಾರೆ. ಮನುಷ್ಯ ಬದುಕುವುದಕ್ಕೆ ಅಗತ್ಯವಾಗಿರುವ ಪಂಚೇಂದ್ರಿಯಗಳಲ್ಲಿ ಬಹುಮುಖ್ಯವಾದ ಕಿವಿ ಮತ್ತು ಮೂಗಿನದೇ ಸಮಸ್ಯೆಯಾಗಿದೆಯಲ್ಲ ಇವರಿಗೆ. ನಿತ್ಯ ಬದುಕಿನಲ್ಲಿ ಈ ಸಮಸ್ಯೆಗಳಿಂದಾಗುವ ಪರಿಣಾಮಗಳನ್ನು ಊಹಿಸೋದೇ ಅಸಾಧ್ಯ. ಇವರಿಗಿರುವ ಇನ್ನೂ ಇತರೆ ಸಮಸ್ಯೆಗಳನ್ನು ಕೇಳಿ. ಡಿಸಿನೆಸ್ ಥರ, ತಲೆ ಸುತ್ತ ಥರ, ಇದು ಆಲ್ಮೋಸ್ಟ್ 6-7 ಮಂತ್ಸ್ ಆಯಿತು. ತಕ್ಷಣ ಹಂಗೆ ಸುಮ್ಮನೆ ಬರುತ್ತೆ, ಯಾವಾಗ ಹೆಂಗೆ ಅಂತಿಲ್ಲ. ಒಂದೊಂದ್ಸರಿ ಡ್ರೈವ್ ಮಾಡಬೇಕಾದ್ರೆ ನಾನು ಮಧ್ಯ ರೋಡ್ ಅಷ್ಟು ಟ್ರಾಫಿಕಲ್ಲಿದ್ದೀನಿ, ತಕ್ಷಣ ಡಿಸಿನೆಸ್ ಬರುತ್ತೆ, ಕಣ್ಣೆಲ್ಲ ಒಂಥರ ಏನೋ ಬ್ಲಾಕ್ಔಟ್ ಆದಂಗೆ ಆಗುತ್ತೆ. ಅನ್ನೋಟಿಸ್ಡ್ ಜಸ್ಟ್ ಲೈಕ್ ದಟ್. ಒಂದು ರೂಮಲ್ಲಿ ನಾನೇನಾದರೂ ಒಬ್ಬನೇ ಇದ್ದು ಬಾಗಿಲು ಮುಚ್ಕೊಂಡ್ಬಿಟ್ರೆ ಒಂಥರ ಹೆದರಿಕೆ, ನಾನು ಈ ಬಾಗಿಲು ತೆಗೆದ್ಬಿಟ್ಟು ಹೊರಗಡೆ ಹೋಗೋಕ್ಕಾಗುತ್ತಾ, ನಾನು ರಕ್ಷೆ ಪಡ್ತೀನ ಇಲ್ಲ ಇಲ್ಲೇ ಸತ್ತೋಗ್ಬಿಡ್ತೀನ, ಆ ಥರ ಏನೋ ಒಂಥರ ಭಯ. ಒಂದು ಗುಡ್ ಎಕ್ಸಾಂಪಲ್, ಆ್ಯಕ್ಚುಲಿ 1 year ago ನಾನು ಹಿಂಗೆ ದುಬೈಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಕಾರಲ್ಲಿ. ಒಂದು ಮಧ್ಯ ಪೆಟ್ರೋಲ್ ಪಂಪ್ ಇತ್ತು, ಅಲ್ಲಿ ಹೋಗಿ ಫ್ಯಾಮಿಲಿ ಎಲ್ಲ ಕಾರಲ್ಲೇ ಕೂತ್ಕೊಂಡಿದ್ರು. ನಾನು ಹೇಳಿದೆ ಓಕೆ ನಾನು ಜಸ್ಟ್ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತ. ಟಾಯ್ಲೆಟ್ಗೆ ಹೋದೆ, ಬಾಗಿಲು ಹಾಕಿ ಲಾಕ್ ಮಾಡಿದೆ, ರೊಟೇಟಿಂಗ್ ಲಾಕಲ್ಲ ಇರೋದು. ಅದೆಲ್ಲ ಆದಮೇಲೆ ಜಸ್ಟ್ ಐ ಆಮ್ ಟ್ರೈಂಗ್ ಟು ಟರ್ನ್ ಟು ಓಪನ್ ದ ಡೋರ್, ಇಟ್ಸ್ ನಾಟ್ ಓಪನಿಂಗ್, ಇಟ್ಸ್ ಲಾಕ್, ಮೇ ಬಿ ದ ಲಾಕ್ ವಾಸ್ ಬ್ರೋಕನ್. ಹಂಗಾಗ್ಬಿಟ್ಟು ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಫಸ್ಟ್ ಸುತ್ತಮುತ್ತ ನೋಡಿದೆ, ಪೂರ್ತಿ ಮೈಯೆಲ್ಲ ಬೆವರಕ್ಕೆ ಶುರುವಾಯಿತು, ತಲೆ ಸುತ್ತಕ್ಕೆ ಶುರುವಾಯಿತು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂಥರ ಗಾಬರಿ, ಆ ಥರ ಹೆದರಿಕೆ ಆಯಿತು. ನಾನು ಹಿಂದೆ ಮುಂದೆ ಏನು ನೋಡಲಿಲ್ಲ, ನನಗೆ ಹೆಂಗಾದ್ರೂ ಇಲ್ಲಿಂದ ರಕ್ಷೆ ಆಗಬೇಕು, ಈಚೆ ಬಂದ್ಬಿಡ್ಬೇಕು ಅಷ್ಟೇ ನನಗೆ ತಲೆಗೆ ಬಂದಿದ್ದು. ಕಾಲಲ್ಲಿ ಶೂ ಇತ್ತು, ಅದು ನಾನು ಯೋಚನೆ ಮಾಡಲಿಲ್ಲ. ಕೈಲಿ ಮೊಬೈಲ್ ಇತ್ತು, ಅಟ್ಲೀಸ್ಟ್ ಯಾರಾದ್ರೂ ಕರೆದ್ಬಿಟ್ಟು ಹೆಲ್ಪಿಗೆ ಕೇಳೋಕ್ಕೆ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಬರಲೇ ಇಲ್ಲ. ಅಷ್ಟು ಭಯ ಆಯಿತು, ಹೆದರಿಕೆ ಆಯಿತು. ಹಿಂದೆ ಮುಂದೆ ನೋಡಲಿಲ್ಲ, ಕೈಲಿತ್ತು, ಅಲ್ಲೊಂದು ಗ್ಲಾಸ್ ಓವಲ್ ವಿಂಡೋ ಇತ್ತು, ಕೈಲಾಕ್ ಹೊಡೆದೆ, ಪೂರ್ತಿ ಇಲ್ಲಿ ಗಾಯ, ಆಲ್ಮೋಸ್ಟ್ 6 ಸ್ಟಿಚ್ ಇತ್ತು. ಇಲ್ಲಿ ಎಲ್ಲ ಪೂರ್ತಿ ಗ್ಲಾಸ್ ಕಿತ್ಕೊಂಡೆಲ್ಲ ಪೂರ್ತಿ ನೆಲದೆಲ್ಲ ರಕ್ತ. ಅದು ಹೊಡೆದ್ಮೇಲೆ ಕೂಗಕ್ಕೆ ಶುರು ಮಾಡಿದೆ. ಆಗ ಸುತ್ತಮುತ್ತ ಇರೋರು ಬಂದರು, ಹೆಂಗೋ ಕಷ್ಟಪಟ್ಟು ಡೋರ್ ತೆಗೆದ್ರು. ಇಲ್ಲ ಅಟ್ಲೀಸ್ಟ್ ಮೊಬೈಲ್ ಫೋನ್ ಮಾಡಿದ್ರೆ ನಾನು ಹೆಂಡತಿ ಹೊರಗಡೆ ಇದ್ದು ಬಂದು ಯಾರು ಹೇಳಿ ಕರ್ಕೊಂಬಂದು ಹೆಲ್ಪ್ ಮಾಡೋದು, ಏನೋ ಮಾಡೋದು. ಅಷ್ಟು ಥಿಂಕ್ ಮಾಡೋಷ್ಟು ನನಗೆ ಬರಲಿಲ್ಲ, ಅಷ್ಟು ಹೆದರಿಕೆ ಇತ್ತು. ಎಷ್ಟು ಊಟ ಮಾಡೋದೇನೋ ಹೊಟ್ಟೆಲೇನೋ ಕಟ್ಕೊಂಡಿರೋ ಥರ ಹೆವಿನೆಸ್, ಮತ್ತು ಸುಸ್ತು ಸಂಕಟ, ಯಾವುದ್ರಲ್ಲೂ ಒಂಥರ ಉತ್ಸಾಹ ಇಲ್ಲ, ಈಗ ಹೋಗ್ಬೇಕು ಇಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಡಾಕ್ಟರ್ ದಯಾನಂದ ಸಾಗರ್ ಅವರಿಗೆ ಕಳೆದ 12 ವರ್ಷಗಳಿಂದ ಇರುವ ಇಡೀ ವೈದ್ಯ ಲೋಕವೇ ಕೈಚೆಲ್ಲಿ ಕುಳಿತ ವಿಚಿತ್ರ ಮತ್ತು ಮಾರಕವಾದ ಸಮಸ್ಯೆಗಳನ್ನೆಲ್ಲ ಕೇಳಿಸಿಕೊಂಡ ಗುರೂಜಿಗಳು ಮನೋಯಾನದಲ್ಲಿ ಅವಕ್ಕೆ ಕಾರಣ ಹುಡುಕಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅವರನ್ನ ಸಂಮೋಹಿನಿಗೊಳಪಡಿಸುವ ಪ್ರಯತ್ನದಲ್ಲಿದ್ದಾರೆ. ಅಲ್ಲಿ ಶುರುವಾಗಿದೆ ಡಾಕ್ಟರ್ ದಯಾನಂದ ಸಾಗರ್ ಅವರ ಮನೋಯಾನದ ಪಯಣ. ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿಕೊಂಡು ಸಂಪೂರ್ಣ ಗಮನ ಉಸಿರಾಟದ ಮೇಲೆ. ಇನ್ನೂ ಹೆಚ್ಚಿನ ಆಳವಾದ ಸಂಮೋಹನಿಗೊಟ್ಟೋಗ್ತೀರಾ. ಎಲ್ಲವನ್ನು ಬಲ್ಲಂತಹ ಸಾಗರ್ನ ಮನಸ್ಸಿನ ಜೊತೆ ಮಾತಾಡ್ತಾ, ಈ ಜನ್ಮದ ಸಾಗರಿಗೆ ಕಿವಿಯಲ್ಲಿ ರಿಂಗಿಂಗ್ ನಾಯ್ಸ್ ಆಗೋದಕ್ಕೆ, ನೇಸಲ್ ಬ್ಲಾಕ್ ಆಗೋದಕ್ಕೆ, ಪಾಲಿಪ್ ಸೈನಸ್ ಪಾಲಿಪ್ ಆಗೋದಕ್ಕೆ, ಗೊರಕೆಗೆ ಕಾರಣ, ಡಿಸ್ಟರ್ಬ್ ಸ್ಲೀಪ್ಗೆ ಕಾರಣ, ಎಲ್ಲವಕ್ಕೂ ಕಾರಣವಾಗಿರುವಂತಹ ಏನು ನಿನ್ನದಲ್ಲದೆ ದೇಹದಲ್ಲಿ ಇದೆಯೋ ಪ್ರೇತಾತ್ಮ ಕಂಡಾಗ ಎಸ್ ಅನ್ನು. ಎಸ್, ಸಂಮೋಹಿನಿಯ ಆಳದಲ್ಲಿ ಗುರೂಜಿಗಳ ಅಣತಿಯಂತೆ ಸಂಚರಿಸುತ್ತಿರುವ ಡಾಕ್ಟರ್ ಸಾಗರ್ ಅವರ ಸುಪ್ತ ಮನಸ್ಸು ಅವರ ದೇಹದಲ್ಲಿ ತನ್ನ ಆತ್ಮವಲ್ಲದ ಪ್ರೇತಾತ್ಮವೊಂದನ್ನ ಪತ್ತೆ ಹಚ್ಚಿದೆ. ಮುಂದೆ ಅದು ಯಾವ ಪ್ರೇತಾತ್ಮ, ಅದರ ಪೂರ್ವಾಪರವೇನು ಅನ್ನುವ ಕುತೂಹಲಗಳು ಅನಾವರಣಗೊಳ್ಳಲಿವೆ. ಮನೋಯಾನ ಅಂದ್ರೆ ಚಲನಶೀಲ ಸುಪ್ತ ಮನಸ್ಸಿನ ಚಾರಣ, ದೇಹದೊಳಗಿನ ಸಂಪೂರ್ಣ ನರ ನಾಡಿಗಳ ಮೇಲೆ ಕ್ಷಾಕಿರಣ, ಅಲ್ಲಿ ನಿಗೂಢವಾಗುಳಿದಿರುವ ಸತ್ಯಗಳ ಅನಾವರಣ. ಈಗ ಡಾಕ್ಟರ್ ದಯಾನಂದ ಸಾಗರ್ ದೇಹದಲ್ಲಿ ಪತ್ತೆಯಾಗಿರುವ ಪ್ರೇತಾತ್ಮ ಯಾವುದು ಅನ್ನೋದನ್ನ ನೋಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.
ವಿರಾಮದ ನಂತರ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೇತಾತ್ಮಗಳು ಮನುಷ್ಯನ ವ್ಯಕ್ತಿತ್ವವನ್ನೇ ಬದಲಿಸಿ ಬಿಡುತ್ತವೆ. ಒಂದು ಕಡೆ ಡಾಕ್ಟರ್ ದಯಾನಂದ ಸಾಗರ್ ಅವರ ಬದುಕೆ ಅಲ್ಲೋಲ ಕಲ್ಲೋಲವಾಗಿದೆ. ಇನ್ನೊಂದು ಕಡೆ ಅವರ ದೇಹದಲ್ಲೊಂದು ಪ್ರೇತಾತ್ಮ ಪತ್ತೆಯಾಗಿದೆ. ಈ ಪ್ರೇತಾತ್ಮಕ್ಕೂ ಅವರ ಸಮಸ್ಯೆಗಳಿಗೂ ಸಂಬಂಧವಿದೆಯಾ ಅನ್ನೋದನ್ನ ನೋಡೋಣ. ದೇಹದ ಯಾವ ಭಾಗದಲ್ಲಿ ಕಾಣಿಸ್ತಾ ಇದೆ? ರೈಟ್ ಇಯರ್. ರೈಟ್ ಇಯರ್. ಗುಡ್. ಯಾವ ರೀತಿ ಕಾಣಿಸ್ತಾ ಇದೆ? ಡಾರ್ಕ್ ಗ್ರೇ ಕಲರ್. ಡಾರ್ಕ್ ಗ್ರೇ. ಆ ಒಂದು ಡಾರ್ಕ್ ಗ್ರೇ ಕಲರ್ ಎನರ್ಜಿ ರೈಟ್ ಇಯರ್ ಹತ್ರ ಏನಿದೆಯೋ ಅದ್ರ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ನಿನ್ನ ಸ್ನೇಹಿತ, ನಿನ್ನ ಒಳ್ಳೇದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಯಾವಾಗಿಂದ ನೀನು ಡಾಕ್ಟರ್ ಸಾಗರ್ ದೇಹದಲ್ಲಿದ್ದೀಯಾ? 12 years. 12 years. ಗಂಡ್ಸೋ ಹೆಂಗ್ಸೋ? ಹೆಂಗ್ಸ. ಆಶ್ಚರ್ಯ. ಡಾಕ್ಟರ್ ದಯಾನಂದ ಸಾಗರ್ ಅವರಿಗೆ ಕಳೆದ 12 ವರ್ಷಗಳಿಂದ ಕಿವಿಯಲ್ಲಿ ವಿಚಿತ್ರ ಸಮಸ್ಯೆ ಶುರುವಾಗಿದೆ ಅನ್ನೋದು ನಮಗೀಗಾಗಲೇ ತಿಳಿದಿದೆ. ಹಾಗೇನೆ ಅಷ್ಟೇ ವರ್ಷಗಳಿಂದ ಅವರ ಕಿವಿ ಭಾಗದಲ್ಲೇ ಪ್ರೇತಾತ್ಮವೊಂದು ಅಡಗಿ ಕುಳಿತಿದೆ. ಬಹುಶಃ ಅವರ ಸಮಸ್ಯೆಗಳಿಗೆ ಆ ಪ್ರೇತಾತ್ಮವೇ ಕಾರಣವಾಗಿರುವಂತಿದೆ. ನೀನು ಡಾಕ್ಟರ್ ಸಾಗರ್ ದೇಹದಲ್ಲಿ ಇರೋದ್ರಿಂದ ಸಾಗರ್ಗೆ ಏನೇನು ತೊಂದರೆಗಳಾಗ್ತಾ ಇದೆ ಅಂತ ಹೇಳು. ಕಿವಿ ನೋವು ಬರುತ್ತೆ. ಕಿವಿಯ ನೋವು, ಕಿವಿಲಿ ಕುಯ್ ಸೌಂಡ್ ಬರುತ್ತೆ. ಗುಯ್ ಅನ್ನೋ ಸೌಂಡು, ತಲೆನೋವು ಬರುತ್ತೆ. ತಲೆನೋವು, ತಲೆ ಸುತ್ತು ಬರುತ್ತೆ. ತಲೆ ಸುತ್ತು, ಸುಸ್ತು ಸಂಕಟ ಆಗುತ್ತೆ. ಸಂತೋಷ ಇಲ್ಲ. ಜೀವನದಲ್ಲಿ ಸಂತೋಷ ಇಲ್ಲ. ರೈಟ್. ಜಿಗುಪ್ಸೆ ಬಂದಂಗಾಗುತ್ತೆ. ಜಿಗುಪ್ಸೆ. ಏನು ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಓಕೆ. ಉತ್ಸಾಹ ಇರಲ್ಲ. ಎಸ್, ಡಾಕ್ಟರ್ ಸಾಗರ್ ಅವರ ಕಿವಿಗೆ ಸಂಬಂಧಿಸಿದ ಬಹುತೇಕ ಸಮಸ್ಯೆಗಳಿಗೆ ಆ ಪ್ರೇತಾತ್ಮವೇ ಕಾರಣವಾಗಿದೆ. ಜೊತೆಗೆ ಅಸಂತೋಷ, ಜಗಳ, ನಿರುತ್ಸಾಹವು ಅದರಿಂದಲೇ ಆಗುತ್ತಿದೆ. ಈ ಸಮಸ್ಯೆಗಳನ್ನ ಆ ಪ್ರೇತಾತ್ಮ ಸ್ವಯಂ ಪ್ರೇರಣೆಯಿಂದ ಕೊಡುತ್ತಿದೆಯಾ ಅಥವಾ ಇವೆಲ್ಲ ಅದರ ಗತಜನ್ಮದ ಗುಣಗಳಾಗಿರಬಹುದಾ ಅನ್ನುವ ಹುಡುಕಾಟ ಈಗ ನಡೆದಿದೆ. ಅದು ಪ್ರೇತಾತ್ಮದ ಗತಜನ್ಮ. ಈಗ ಆತ್ಮ ಸಪರೇಟ್ ಆಗಿ ದೇಹ ಸತ್ತಿದೆ. ಕೆಳಗಡೆ ನೋಡ್ತಾ ದೇಹ ಯಾವ ತರ ಬಿದ್ದಿದೆ ನೋಡು. ಮುಖ ಕೆಳ ಹಾಕೊಂಬಲ್ಗಿದೆ. ಮುಖ ಕೆಳಗಡೆ ಇದೆಯಾ? ಓಕೆ. ದೇಹಕ್ಕೆ ಏನು ವಯಸ್ಸು? 20. ಜಸ್ಟ್ 20 years. ಎಸ್. ಓ, ಏನಾಗಿ ಸತ್ತೆ? ಯಾರೋ ಕೆಳಗಡೆ ತಳ್ಳಿಟ್ಟಿದ್ದಾರೆ. ಎಲ್ಲಿಂದ ತೊಳೆಯೋದು? 4th floor. 4th floor ಇಂದ. ಎಸ್. ಏನ್ ಕಾರಣ? ಯಾರು ತೊಳೆರೋದು? ಸ್ವಲ್ಪ ಮನಸ್ಸು ಹಿಂದಕ್ಕೆ ಹೋಗಿ ನೋಡ್ಲಿ. ಗಂಡ. ಓಕೆ. ಆ ಪ್ರೇತಾತ್ಮ ಗತಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿ ತನ್ನ 20ನೇ ವಯಸ್ಸಿಗೆ ದಾರುಣವಾಗಿ ಸತ್ತಿದ್ದಾಳೆ. ತನ್ನ ಗಂಡನಿಂದಲೇ ಜೀವ ಕಳೆದುಕೊಂಡಿರುವ ಆ ಹೆಂಗಸು ಪ್ರೇತಾತ್ಮವಾಗಿ ಆ ಸಾವಿನಿಂದ ಡಾಕ್ಟರ್ ದಯಾನಂದ ಸಾಗರ್ ಅವರಿಗೆ ಏನೆಲ್ಲ ಕಷ್ಟಗಳನ್ನ ಹೊತ್ತು ತಂದಿದೆಯೋ ಅನ್ನೋದನ್ನ ನೋಡೋಣ ಬನ್ನಿ. ದೇಹ ಬಿದ್ದಾಗ ಎಲ್ಲೆಲ್ಲಿ ಏಟ್ ಬಿದ್ದಿದೆ? ರೈಟ್ ಕಿವಿ ಕಡೆಯಿಂದ. ರೈಟ್ ಕಿವಿನ ರಕ್ತ ಬರ್ತಾ ಇದೆ. ಓಕೆ. ತಲೆಯಿಂದ ರಕ್ತ ಬರ್ತಾ ಇದೆ. ಯಾವ ತರ ಡ್ರೆಸ್ ಹಾಕೊಂಡಿದ್ಯಾ? ಸ್ಯಾರಿ. ಏನ್ ಅನ್ನಿಸ್ತಾ ಇದೆ? ಸಂಕಟ ಆಗ್ತಾ ಇದೆ. ಸಂಕಟ ಆಗ್ತಾ ಇದೆ. ಮಹಡಿಯಿಂದ ತಳ್ಳಲ್ಪಟ್ಟು ಸತ್ತು ಹೋದ ಆ ಹೆಂಗಸಿನ ಬಲಕಿವಿ ಮತ್ತು ತಲೆಗೆ ತೀವ್ರ ಪೆಟ್ಟಾಗಿ ರಕ್ತ ಬಂದಿದ್ದರಿಂದ ಈಗ ಡಾಕ್ಟರ್ ಸಾಗರ್ ಅವರಿಗೆ ಕಿವಿ ಸಮಸ್ಯೆ ಮತ್ತು ತಲೆನೋವಿನ ಸಮಸ್ಯೆ ಬಂದಿದೆ ಅನ್ನುವ ಅಂಶಕ್ಕೆ ಇಲ್ಲಿ ಪುಷ್ಟಿ ಸಿಕ್ಕಂತಾಗಿದೆ. ಈಗ ಸಾಗರ್ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರಲ್ಲಿರುವ ಪ್ರೇತಾತ್ಮವನ್ನ ಬಿಡುಗಡೆಗೊಳಿಸಲು ಅದರ ಮನವೊಲಿಸುತ್ತಿದ್ದಾರೆ ಗುರೂಜಿಗಳು. ದೇಹವನ್ನ ಸೇರಿದ ಮೇಲೆ ನೀನು ಸಂತೋಷವಾಗಿರಕ್ಕೆ ಆಗಿದೆಯಾ? ನೋಡು, ನಾನು ನಿನ್ನ ಸ್ನೇಹಿತ ಅಂತ ಹೇಳಿದ್ದೀನಿ. ಆ ಕಾರಣಕ್ಕೆ ನಿನಗೆ ಸಹಾಯ ಮಾಡೋಕ್ಕೆ ನನಗೆ ಇಚ್ಛೆ ಇದೆ. ನನ್ನ ಉದ್ದೇಶ ನಾನು ಹೇಳ್ತೀನಿ, ಕೇಳಿಸ್ಕೊ. ನಿನ್ನನ್ನು ಡಾಕ್ಟರ್ ಸಾಗರ್ ದೇಹದಿಂದ ಬಿಡುಗಡೆ ಮಾಡಿಕೊಟ್ಟು ಪುನರ್ಜನ್ಮದ ಹಾದಿಯಲ್ಲಿ ಬಿಟ್ಟು ಅದರಿಂದ ನಿನ್ನ ಆತ್ಮ ಉದ್ಧಾರ ಆಗುತ್ತೆ. ಇದು ನಿಂಗೆ ಒಳ್ಳೇದಲ್ವಾ? ಸುತ್ತಮುತ್ತ ನೋಡು, ಹಾಯಾಗಿ ಹಗೂರ ಅಂತ ಅನ್ನಿಸ್ತಾ. ನಿನ್ನ ಕಾರಣದಿಂದ ಸಾಗರ್ಗೆ ಏನು ಕಿವಿ ನೋವು ಆಗ್ತಿತ್ತು ಅದೆಲ್ಲ ತಗೋ. ಕಿವಿ ನೋವು ಆಗ್ತಿತ್ತು ನಿನ್ನ ಕಾರಣದಿಂದ, ಅದೆಲ್ಲ ತಗೊಂಡು ಎಸ್ಸನ್ನು. ಸಾಗರ್ ಕಿವಿಲಿ ಗುಂಯ್ ಅಂತಿತ್ತಲ್ಲ, ಅದೆಲ್ಲ ತಗೋ. ಆಮೇಲೆ ಎಸ್ಸನ್ನು. ಗುರೂಜಿಗಳ ಸಲಹೆಯನ್ನ ಪಾಲಿಸುತ್ತಿರುವ ಆ ಪ್ರೇತಾತ್ಮ ಡಾಕ್ಟರ್ ಸಾಗರ್ಗೆ ಕಿವಿ ನೋವು ಮತ್ತು ನಿರಂತರ ಕರ್ಕಶ ಶಬ್ದವನ್ನುಂಟು ಮಾಡುತ್ತಿದ್ದ ತನ್ನ ಅಂಶವನ್ನ ವಾಪಸ್ಸು ಪಡೆದುಕೊಂಡಿದೆ. ಅದು ನೀಡುತ್ತಿರುವ ಇತರೆ ಸಮಸ್ಯೆಗಳಿಗೂ ಈಗ ಪರಿಹಾರ ನೀಡಲಾಗುತ್ತಿದೆ. ಸಾಗರ್ಗೆ ತಲೆನೋವು ಏನ್ ಬರ್ತಿತ್ತು ಅದನ್ನೆಲ್ಲ ತಗೋ. ಆಮೇಲೆ ಸನ್ನು
ಎಸ್ ಸಾಗರ್ಗೆ ಏನು ಸಂಕಟ ಆಗ್ತಿತ್ತೋ ಅದನ್ನ ತಗೋ, ಆಮೇಲೆ ಎಸ್ಸನ್ನು. ಎಸ್ ಸಾಗರ್ಗೆ ಏನು ಸಂತೋಷನೇ ಜೀವನದಲ್ಲಿ ಆಗ್ತಿರ್ಲಿಲ್ವೋ ತಗೋ, ಅದನ್ನೆಲ್ಲ ವಾಪಸ್, ಆಮೇಲೆ ಎಸ್ಸನ್ನು. ಎಸ್ ಸಾಗರ್ಗೆ ನಿನ್ನ ಕಾರಣದಿಂದ ಇರಿಟೇಷನ್ ಆಗ್ತಿತ್ತು, ಅದೆಲ್ಲ ತಗೊಂಡು ಎಸ್ಸನ್ನು. ಎಸ್ ಆ ಪ್ರೇತಾತ್ಮ ಡಾಕ್ಟರ್ ದಯಾನಂದ ಸಾಗರ್ ಅವರಿಗೆ ನೀಡುತ್ತಿದ್ದ ಎಲ್ಲ ಸಮಸ್ಯೆಗಳಿಗೆ ಕಾರಣವಾದ ಅಂಶಗಳನ್ನ ಅದೇ ವಾಪಸ್ಸು ಪಡೆದ ಮೇಲೆ ಈಗ ಅದಕ್ಕೆ ಮುಕ್ತಿಯ ಮಾರ್ಗ ತೋರಿಸುತ್ತಿದ್ದಾರೆ ಗುರೂಜಿಗಳು. ಮೂಲ ದೇಹ ತ್ಯಜಿಸಿ ಹೊರ ಬೀಳುವ ಆತ್ಮ ಪ್ರೇತಾತ್ಮವಾದಾಗ ಅದಕ್ಕೆ ಗೊತ್ತು ಗುರಿ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಅದು ಬದುಕಿರುವ ಇನ್ನೊಬ್ಬರ ದೇಹವನ್ನ ಸುಲಭವಾಗಿ ಸೇರ್ಬಿಡುತ್ತೆ. ಅಷ್ಟೇ ಸುಲಭವಾಗಿ ಹೊರಬರೋಕೆ ಅದರಿಂದ ಆಗೋದಿಲ್ಲ. ಯಾಕಂದ್ರೆ ಅದು ಸ್ವತಂತ್ರವಾಗಿ ಎಂದಿಗೂ ಜೀವಿಸಲಾರದು. ಆದ್ರೆ ಅದರ ಕಾಟದಿಂದ ಬದುಕಿರುವ ವ್ಯಕ್ತಿ ಅನುಭವಿಸುವ ಕಷ್ಟಗಳು ಮಾತ್ರ ಭಯಾನಕ. ಡಾಕ್ಟರ್ ದಯಾನಂದ ಸಾಗರ್ ಪ್ರಕರಣದಲ್ಲಿ ಈ ತರ್ಕಕ್ಕೆ ಪುಷ್ಟಿ ಸಿಗಲಿದೆ. ಆ ಅಂಶಗಳನ್ನ ನೋಡೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಡಾಕ್ಟರ್ ದಯಾನಂದ ಸಾಗರ್ ಅವರಿಗೆ ಹಲವಾರು ರೀತಿ ತೊಂದರೆ ಕೊಡ್ತಾ ಇದ್ದ ಪ್ರೇತಾತ್ಮವನ್ನ ಬಿಡುಗಡೆಗೊಳಿಸುವ ಕಾರ್ಯ ಈಗ ಮೊದಲುಗೊಂಡಿದೆ. ಇದು ಯಶಸ್ವಿ ಆದ್ರೆ ಅವರು ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗ್ತಾರ, ಅಥವಾ ಮತ್ತೆ ಯಾವುದಾದ್ರೂ ಪ್ರೇತಾತ್ಮ ಪತ್ತೆ ಆಗ್ಬೋದಾ ಅನ್ನುವ ಕುತೂಹಲಗಳು, ನಿರೀಕ್ಷೆ. ಕೊಡೋದೆಲ್ಲ ಕೊಟ್ಟು ತಗೊಳ್ಳೋದೆಲ್ಲ ತಗೊಂಡ್ಮೇಲೆ ಹೇಗೆ ಅನ್ನಿಸ್ತಾ ಇದೆ? ವೆರಿ ಲೈಟ್. ವೆರಿ ಲೈಟ್, ಗುಡ್. ಹಾಯಾಗಿ ತೇಲ್ತಾ ತೇಲ್ತಾ ಮೇಲೋಗ್ತಾ ಮೇಲೋಗ್ತಾ ಬಾಯ್ ಅಂತ ಹೇಳಿ ಹೊರಡು. ಬಾಯ್. ಗುಡ್. ಡಾಕ್ಟರ್ ದಯಾನಂದ ಸಾಗರ್ ಅವರ ದೇಹದಲ್ಲಿದ್ದ ಪ್ರೇತಾತ್ಮವೊಂದನ್ನ ಬಿಡುಗಡೆಗೊಳಿಸಿದ ಮೇಲೆ ಇನ್ನೂ ಉಳಿದಿರುವ ಅವರ ಸಮಸ್ಯೆಗಳಿಗೆ ಕಾರಣವೇನು ಅನ್ನುವುದರ ಬಗ್ಗೆ ಮನೋಯಾನದ ಇನ್ನಷ್ಟು ಆಳದಲ್ಲಿ ಹುಡುಕಾಟ ಸಾಗಿದೆ. ಎಲ್ಲವನ್ನು ಬಲ್ಲಂತಹ ಡಾಕ್ಟರ್ ಸಾಗರ್ನ ಮನಸ್ಸಿನ ಜೊತೆ ಮಾತಾಡ್ತಾ, ಇನ್ನು ಯಾವ ಪ್ರೇತಾತ್ಮ ಕಾಣಿಸ್ತಾ ಇದೆ ನೋಡು. ಮೂಗಿನ ಮೇಲ್ಗಡೆ. ಮೂಗಿನ ಮೇಲಿದ್ಯಾ? ಎಸ್. ಯಾವ ತರ ಕಾಣಿಸ್ತಾ ಇದೆ? ಓಕೆ ತರ. ಎಸ್. ಮುಂದುವರೆದ ಮನೋಯಾನದಲ್ಲಿ ಡಾಕ್ಟರ್ ಸಾಗರ್ ಅವರ ದೇಹದಲ್ಲಿ ಮತ್ತೊಂದು ಪ್ರೇತಾತ್ಮ ಪತ್ತೆಯಾಗಿದೆ. ಅದು ಯಾವ ಪ್ರೇತಾತ್ಮ, ಯಾವ ಕಾರಣಕ್ಕೆ ಇವರ ದೇಹ ಸೇರಿದೆ ಅನ್ನುವ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ಈಗ ಪ್ರೇತಾತ್ಮವನ್ನ ಮಾತನಾಡಿಸಲಾಗುತ್ತಿದೆ. ನೀನು ಯಾವ ರೀತಿಯ ಪ್ರೇತಾತ್ಮ? ನನ್ನ ಗಂಡು. ಗಂಡಸು. 45 ಇಯರ್ಸ್. ನೀನು 45 ಇಯರ್ಸ್ ಆಗುತ್ತೆ ದೇಹ ಸತ್ತಾಗ? ಎಸ್. ಐ ಸಿ. ಯಾವ ಕಾರಣಕ್ಕೆ ಸೇರಿದೆ? ನಿನಗೆ ಅವನಿಗೆ ಏನಾದರೂ ಈ ಜನ್ಮದ ಸಂಬಂಧನೋ, ಹಿಂದಿನ ಜನ್ಮಗಳ ಸಂಬಂಧನೋ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕೋ, ಅಥವಾ ಸುಮ್ಮನೆನಾ? ಯಾವ ಕಾರಣಕ್ಕೆ ಸೇರಿದೆ? ಬ್ಲ್ಯಾಕ್ ಮ್ಯಾಜಿಕ್. ಓಕೆ. ಕೇಳಿದ್ರಲ್ಲ, ಮೋಸದಿಂದ ಕೊಲ್ಲಲ್ಪಟ್ಟಿರುವ ವ್ಯಕ್ತಿಯೊಬ್ಬ ಪ್ರೇತಾತ್ಮವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮೂಲಕ ಡಾಕ್ಟರ್ ಸಾಗರ್ ಅವರ ದೇಹದೊಳಕ್ಕೆ ಪ್ರಯೋಗಿಸಲ್ಪಟ್ಟಿದೆ. ಈಗ ಸಾಗರ್ ಅವರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಪ್ರೇತಾತ್ಮವನ್ನ ಮೊದಲು ಬಿಡುಗಡೆಗೊಳಿಸಬೇಕಿದೆ. ಅದಕ್ಕಾಗಿಯೇ ಗುರೂಜಿಗಳು ಪ್ರೇತಾತ್ಮದ ಮನವೊಲಿಸುತ್ತಿದ್ದಾರೆ. ಸೇರಿದ ಮೇಲೆ ಸಂತೋಷವಾಗಿರಕ್ಕಾಗಿದೆಯಾ ನಿಂಗೆ? ಸಂತೋಷವಾಗಿದೆಯಾ? ಇಲ್ಲ. ಆಲ್ರೈಟ್. ನೋಡು, ನಾನು ನಿಂಗೆ ಸಹಾಯ ಮಾಡಬೇಕು ಅಂತಿದ್ದೀನಿ. ಮಾಡ್ಕೊಡ್ಲಾ? ಪ್ಲೀಸ್. ಗುಡ್. ಎಸ್. ಆ ಎರಡನೇ ಪ್ರೇತಾತ್ಮ ಡಾಕ್ಟರ್ ಸಾಗರ್ ಅವರ ದೇಹ ಬಿಟ್ಟು ಹೋಗಲು ಸಮ್ಮತಿಸಿದೆ. ಆದರೆ ಅದಕ್ಕೂ ಮುನ್ನ ಈ ವೈದ್ಯರಿಗೆ ಪ್ರೇತಾತ್ಮ ಕೊಡುತ್ತಿರುವ ತೊಂದರೆಗಳಿಗೆ ಪರಿಹಾರ ಕಲ್ಪಿಸುವುದಕ್ಕಾಗಿ ಆ ತೊಂದರೆಗಳು ಏನೇನು ಅನ್ನೋದನ್ನ ಹೊರಗೆಡವಲಾಗುತ್ತಿದೆ. ಡಾಕ್ಟರ್ ಸಾಗರ್ಗೆ ಏನೇನು ತೊಂದರೆಗಳಾಗ್ತಾ ಇದೆ? ಮೂಗು ಬ್ಲಾಕ್ ಆಗುತ್ತೆ. ಮೂಗು ಬ್ಲಾಕ್ ಆಗಿರೋದ್ರಿಂದಾಗಿ ರಾತ್ರಿ ನಿದ್ದೆ ಸರಿ ಮಾಡಲ್ಲ. ಈ ಕಾರಣಕ್ಕೆ ನಿದ್ದೆ ಇಲ್ಲ, ಸರಿ ಇಲ್ಲ. ಆಮೇಲೆ ಗೊರಕೆ ಹೊಡಿತಾನೆ. ಕೊರಕೆ ಹೊಡಿತಾನ? ಎಸ್. ತಲೆನೋವು ಬರುತ್ತೆ. ಓಕೆ. ಅಸಮಾಧಾನ. ಅಸಮಾಧಾನ. ಎಸ್. ಡಿಪ್ರೆಷನ್. ಕೈ ಕಾಲು ಸೋಲ್ ಬರುತ್ತೆ. ಕೈ ಕಾಲು ಸೋಲೋದು. ಒಬ್ಬನೇ ರೂಮಲ್ಲಿದ್ದರೆ ಹೆದರಿಕೆ ಆಗುತ್ತೆ. ಎಲ್ಲ ತಂಡಿ ತಂಡಿ ಚಳಿ ಅನಿಸುತ್ತೆ. ಓಕೆ. ತಂಡಿ ತಂಡಿ ಚಳಿ. ನೋಡಿದ್ರಲ್ಲ, ಆ ಪ್ರೇತಾತ್ಮ ಡಾಕ್ಟರ್ಗೆ ಏನೆಲ್ಲ ತೊಂದರೆಗಳನ್ನ ಕೊಡ್ತಿದೆ ಅಂತ. ಈಗ ಆ ಪ್ರೇತಾತ್ಮವನ್ನ ಬಿಡುಗಡೆಗೊಳಿಸಬೇಕಾದ್ರೆ ಇನ್ನಷ್ಟು ಮಾಹಿತಿಗಾಗಿ ಅದರ ಗತಜನ್ಮವನ್ನ ಕೆದಕಿದ್ದಾರೆ ಗುರೂಜಿಗಳು. ನಿಧಾನಕ್ಕೆ ಹಿಂದಕ್ಕೆ ಹೋಗು. ಯಾವ ರೀತಿ ದೇಹ ಬಿದ್ದಿದೆ ನೋಡಿ ಹೇಳು. ಅಂಗಾತ ಮಲಗಿದೆ. ಕೈ ಮೇಲ್ಗಡೆ ಇದೆ. ಬಾಯಿಲೆಲ್ಲ ನೊರೆ ಬಂದಿದೆ. ಕಣ್ಣು ಮೇಲ್ಗಡೆ ನೋಡ್ತಾ ಇದೆ. ಕಣ್ಣುಗುಡ್ಡೆ ಮೇಲಿದ್ಯಾ? ಎಸ್. ಕಾಲಲ್ಲೆಲ್ಲ ಏನೋ ಗಾಯಗಳಾಗಿದ್ದಾವೆ. ಓಹೋ. ಏನಾಗಿ ಸತ್ತೆ? ಯಾರೋ ವಿಷ ಕುಡಿಸಿ ಬಾಗಿಲು ಮುಚ್ಚಿ ಕತ್ಲೆ ರೂಮಲ್ಲಿ ಹಾಕಿದ್ದಾರೆ. ನೋಡು, ಯಾರದ ಹತ್ರ ಮಾಡಿರೋದು ನೋಡು.
ಅಣ್ಣ ತಮ್ಮಂದಿರು ಇಬ್ಬರಿದ್ದಾರೆ. ಓ ದೇವರೇ, ಗತ ಜನ್ಮದಲ್ಲಿ ಆ ಪ್ರೇತಾತ್ಮ ಗಂಡಸಾಗಿ ಹುಟ್ಟಿ ಅದರ 45ನೇ ವಯಸ್ಸಿಗೆ ತನ್ನ ಅಣ್ಣ ತಮ್ಮಂದಿರೇ ಬಲವಂತವಾಗಿ ವಿಷ ಕುಡಿಸಿ ಕೊಂದಿದ್ದಾರೆ. ಅಂತಹ ಕ್ರೌರ್ಯ ಅಲ್ಲಿ ನಡೆದಿದ್ದಾದರೂ ಯಾಕೆ? ಆ ನಿಷ್ಕಾರುಣ ಹತ್ಯೆಯಿಂದ ಡಾಕ್ಟರ್ ದಯಾನಂದ ಸಾಗರ್ ಅವರಿಗಾಗುತ್ತಿರುವ ಸಮಸ್ಯೆಗಳೇನು ಅನ್ನುವ ಕುತೂಹಲ ಹಾಗೇ ಉಳಿದಿದೆ. ಮನೋಯಾನ ಮುಂದುವರೆದಿದೆ. ಮನುಷ್ಯನಿಗೆ ಬರುವ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದಲೇ ನೋಡುತ್ತೆ ನಾಸ್ತಿಕವಾದ. ಅದರಲ್ಲೂ ಸಂಶೋಧನೆ, ಜ್ಞಾನ, ಬುದ್ಧಿಶಕ್ತಿಯನ್ನೇ ಸಮರ್ಥಿಸುವ ಸ್ವತಃ MBBS ವೈದ್ಯರಾದ ಡಾಕ್ಟರ್ ದಯಾನಂದ ಸಾಗರ್ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಂತ ಸಾವಿನಾಚೆಗಿನ ನಿಲುಕದ ತರ್ಕವನ್ನ ಪ್ರತಿಪಾದಿಸುವ ಜನ್ಮಾಂತರಕ್ಕೆ ಬಂದಿರೋದ್ರಲ್ಲಿ ಅರ್ಥವಿರಲೇಬೇಕು. ಇವರ ಇನ್ನಷ್ಟು ರಹಸ್ಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಗುಡ್ ನೈಟ್.